ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಸಿಎಂ ಡಿಕೆ ಭಾಷಣದ ವೇಳೆ ಡಿ ಬಾಸ್ ಎನ್ನುವಂತಹ ಘೋಷಣೆ ಕೇಳಿಬಂತು. ದರ್ಶನ್ ಅಭಿಮಾನಿಗಳ ಮೇಲೆ ಸಿಎಂ ಗರಂ ಆದರು. ನಿಮ್ಮ ಭಾವನೆ ಅರ್ಥ ಆಗಿದೆ, ಎಲ್ಲ ಹೇಳೋದಕ್ಕಾಗಲ್ಲ, ಪಬ್ಲಿಕ್ ಆಗಿ ಹೇಳಲಾಗಲ್ಲ, ಸುಮ್ಮನಿರಿ ಅಂತ ಸಿಎಂ ದರ್ಶನ್ ಅಭಿಮಾನಿಗಳು ಸುಮ್ಮನಾಗಿದ್ದಕ್ಕೆ ಗರಂ ಆಗಿ ಮಾತನಾಡಿದ್ರು. ಹೀಗೆ ಮಾಡೇ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತಲೂ ಕೂಡ ಸಿಟ್ಟಾಗಿ ಭಾಷಣ ನಿಲ್ಲಿಸಿದ್ರು ಸಿಎಂ. ಡಿಬಾಸ್ ಕಟ್ಕೊಂಡೇ ಹೋಗಿ ಅಂತ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ ಹೇಳಿ ಡಿಕೆಶಿ ಗರಂ ಆಗಿ ಮಾತನಾಡಿದ್ದಾರೆ. ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಆಯ್ತು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಹೇಳ್ತಾ ಇದ್ದೀರಾ, ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೊತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಹೋರ ಸುಮ್ಮನೆ ಸಾಕು. ಈ ಭಾಷೆ ಕಟ್ಕೊಂಡು ಹೋಗಿ ಅವರು. ಇನ್ನು ದರ್ಶನ್ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳಿದ್ರು ಸಿಎಂ. ಇದು ಪವಿತ್ರ ಸಭೆ, ನಿಮ್ಮ ಅಭಿಮಾನಕ್ಕೆ ಗೌರವಿಸ್ತೇನೆ, ಆದ್ರೆ ಕೋರ್ಟ್ ವಿಚಾರದಲ್ಲಿ ನನ್ನ ಮೇಲೆ ಒತ್ತಡ ಹೇರಬೇಡಿ. ನಾನು ಸಿಎಂ ಆಗಿರಬಹುದು, ಆದ್ರೆ ರಾಮನಗರದ ಮಗ ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತಾದ್ರೆ ನಾನು ಹೇಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ನೀವು ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇದು ಅಭಿಮಾನಿಗಳಿಗೆ ಕಿವಿ ಮಾತು ಹೇಳಿದರು. ಇದು ಪವಿತ್ರವಾದಂತಹ ಸಭೆ, ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದ್ರೆ ನೀವು ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರ್ಬೋದು, ಆದ್ರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೇದಾಗ್ಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನ್ ಹೇಳ್ತಾರೆ ಮೀಡಿಯಾ ಅವ್ರು, ಏನ್ ಹೇಳ್ತಾರೆ, ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ಹೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳ್ತೆ ತಾನು ನಾನು. ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದು ಮಾಡ್ತಾಳೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಐತಿಹಾಸಿಕ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸುವಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಟ್ಟಾದ ಪ್ರಸಂಗ ನಡೆಯಿತು. ವೇದಿಕೆ ಮೇಲೆ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸಿಎಂ. ಪಟಾಕಿ ಮೇಲೆ ನೀರು ಸುರಿದಿ ಅಂತ ಸೂಚನೆ ಕೊಟ್ಟರು. ನನಗೆ ಪಟಾಕಿ ಬೇಡ, ನಿಮ್ಮ ಬದುಕು ಮುಖ್ಯ ಎಂದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ. ಈ ಪಟಾಕಿ ನನಗೆ ಬೇಕಾಗಿಲ್ಲ, ನಿಮ್ಮ ಬದುಕು ಬೇಕು, ನನಗೆ ನಿಮ್ಮ ನೆಮ್ಮದಿ ಬೇಕು, ನಿಮ್ಮ ಸಂತೋಷ ಬೇಕು. ನಾನು ಪಟಾಕಿ ಹೊಡೆದು ಯಾಕೆ ಹಾಳು ಮಾಡ್ತಾ ಇದ್ದೇನೆ? ಯಾರು ಮನೆ ಹಾಳಾಗ್ಬಿಡಲ್ಲ. ರಾಮನಗರದ ಜನರ ಆಶೀರ್ವಾದದಿಂದಲೇ ಮುಖ್ಯಮಂತ್ರಿಯಾಗಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿ.
ರಾಮನಗರ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇವೆ. ರೈತರ ಹಿತಕ್ಕಾಗಿ ಯೋಜನೆಗಳು. ಜಿಲ್ಲೆಯಲ್ಲಿ ಆಶ್ರಮ ಸಮಿತಿ ಸಭೆ ಮೂಲಕ ಸೈಟ್ ಹಂಚಿಕೆ ಮಾಡಿ ಬಡವರಿಗೆ ಸೈಟ್ ಹಂಚಿಕೆ ಮಾಡಲಾಗುತ್ತೆ. ಬಿಜೆಪಿ ಜೆಡಿಎಸ್ ಕೂಡ ಅಭಿವೃದ್ಧಿಗೆ ಕೈ ಜೋಡಿಸಲಿ ಅಂತ ಸಿಎಂ ಕರೆ ಕೊಟ್ಟರು. ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ಬಹಳ ಆಸೆಯಿಂದ ಈ ರಾಮನಗರದಲ್ಲಿ ಒಂದು ಬದಲಾವಣೆಯನ್ನ ಕಾಣಬೇಕು ಅಂತೇಳಿ ನನಗೆ ಶಕ್ತಿಯನ್ನ ತುಂಬಿದ್ರಿ. ಸುಮಾರು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ 2,000 ಕೋಟಿ ರೂಪಾಯಿ ಹಣವನ್ನ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡ್ಕೊಂಡು ನಾವು ಬಂದಿದ್ದೇವೆ. ಬರೀ ರಾಮನಗರದಲ್ಲಿ ಇರುವಂತಹ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ 600 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. 300 ಎಕರೆ ಜಮೀನನ್ನ ಬಡವರಿಗೆ ಸೈಟ್ ಕೊಡ್ಲಿಕ್ಕೆ ಈಗಾಗಲೇ ಗುರುತನ್ನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಆಶ್ರಯ ಸಮಿತಿಯ ಸಭೆಯನ್ನ ಮಾಡಿ ನಿಮ್ಮೆಲ್ಲರ ಬಡವರಿಗೆ ಯಾರಿಗೆ ಸೈಟ್ ಇಲ್ಲ ಆ ಸೈಟ್ ಅನ್ನ ಕೊಡುವಂತ ಕಾರ್ಯಕ್ರಮವನ್ನ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಕೋಡುಬಳೆ ಅಂದ್ರೆ ಅಡುಕಲೆ.